ಇನ್ನು ಎಷ್ಟು ವರ್ಷ ಅಂತ ಈ ಕಾಲೇಜಿಗೆ ಡ್ರಾಪ್ ಮಾಡ್ಬೇಕು? ಕೈರೇ ಸೌದೈತಿ ಮಚ್ಚ. ಒಂದ್ ಹೇಳ್ತೀನಿ, ಇಷ್ಟು ವರ್ಷ ಕಾಪಿ ಹೊಡೆಯಕ್ಕೆ ಅಂತ ತಗೊಂಡೋದಿಲ್ಲ ಪೇಪರ್ ಪೀಸು, ಅದ್ರ ಬದಲು ಬ್ಲೌಸ್ ಪೀಸ್ ತಗೊಂಡೋಗಿ ಮಾರಿದ್ರು ಇಷ್ಟೊತ್ತಿಗೆ ಶಾಂತಲಾ ಸಿಲ್ಕ್ಸ್ ತರ ದೊಡ್ಡ ಶೋರೂಮೇ ಓಪನ್ ಮಾಡಬಹುದಾಗಿತ್ತು. ಹಣೆ ಬರ ನಡಿ. ಹೌದು, ಚೀಟಿ ಇಟ್ಕೊಂಡ್ರೆ ಅದೇಂಗೋ ಫೇಲ್ ಆಗ್ತೀಯ? ಅಯ್ಯೋ, ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದಂಗೆ ಯಾವ್ಯಾವ ಚೀಟಿ ಎಲ್ಲೆಲ್ಲಿ ಇಟ್ಟಿದ್ದೆ ಅಂತಲೇ ಮರ್ತೋಗ್ತಾ ಇದ್ದೆ. ಅದಕ್ಕೆ ಈ ಸತಿ ಒಂದು ಮಾಸ್ಟರ್ ಚೀಟಿ ರೆಡಿ ಮಾಡಿದೀನಿ. ಮಾಸ್ಟರ್ ಪ್ಲಾನ್ ಕೇಳಿದೀನಿ, ಮಾಸ್ಟರ್ ಕಾರ್ಡ್ ಕೇಳಿದೀನಿ, ಇದ್ಯಾವುದು ಮಾಸ್ಟರ್ ಚೀಟಿ? ಪ್ರಾಕ್ಟೀಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್. ಮಚ್ಚ ಹಂಗಂದ್ರೆ ಏನು? ಅನುಭವ ಮನುಷ್ಯನಿಗೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ ಸ್ವಾಮಿ ನಿತ್ಯಾನಂದ ಅವ್ರು ಹೇಳಿದ್ದಾರೆ. ಮಚ್ಚ, ಇನ್ಮೇಲೆ ಯಾವ ದುಷ್ಟಶಕ್ತಿಗಳು ನಿನ್ನ ಫೇಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪಾಸ್ ಆಗಿ ಹಾಳಾಗೋಗ್ರಪ್ಪ. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ. ಥ್ಯಾಂಕ್ ಯು ಮಚ್ಚ. ಬಾಸ್, ಲಾಸ್ಟ್ ಸಪ್ಲಿಮೆಂಟಲ್ಲಿ ಮೀಟ್ ಮಾಡಿದ್ವಿ, ಇವಾಗ ಮೀಟ್ ಮಾಡ್ತಾ ಇದೀವಿ. ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಏನ್ ಬಾಸ್ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀರಾ? ನಾನ್ ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಯಾಕೆ ಶುಗರ್ ಬಂದ್ಬಿಡ್ತಾ? ಇಲ್ಲ ಬಾಸ್, ಡಯಟಿಂಗ್ ನೆಕ್ಸ್ಟ್ ಸಪ್ಲಿಮೆಂಟರಿ ನೋಡಿ ಇನ್ನೂ ಸಣ್ಣ ಆಗ್ಬಿಡ್ತೀನಿ. ನೀವು ಸಣ್ಣ ಆಗ್ಬೇಕು ಬಾಸ್, ಯಾಕಂದ್ರೆ ನಮ್ಗೆಲ್ಲ ವಯಸ್ಸಾಯ್ತು ಬಾಸ್. ಸಾರ್ ಯಾರು? ನಿನ್ ದೊಡ್ಡಪ್ಪನ? ಇವ್ನು ಯಾರು? ನಿಮಗೆ ಬಕೆಟ್? ಸುಮ್ನೆ ಜೋಕಿಂಗ್ ಬ್ರದರ್, ಜೋಕಿಂಗ್. ಸಾರು ಪ್ಯಾಂಟ್ ಸಮೇತ ಕಾಲ ಎಳಿತಾವ್ರೆ. ಆಮೇಲೆ ನನ್ನ ಹೆಸರು ವೆಂಕಟೇಶ್ ಅಂತ, ಬಾಸ್ ಜೊತೆ ಸಪ್ಲಿಮೆಂಟರಿ ಫ್ರೆಂಡ್. ಅಯ್ಯೋ, ಅಂಡಿ ಮರಿ ಟೈ ಕಟ್ದಂಗ ಅವನೆಲ್ಲ ಏನು ಹೇಳ್ತಾ ಇದ್ರಿ? ಏನಿಲ್ಲ ಏನಿಲ್ಲ, ನೀವು ಮಕ್ಕಳೆಲ್ಲ ಹೆಂಗಿದ್ದಾರೆ? ನಂಗಿನ್ನ ಮದ್ವೆನೇ ಆಗಿಲ್ಲ ಬಾಸ್. ಇನ್ನು ಮದ್ವೆನೇ ಆಗಿಲ್ವಾ? ಮದ್ವೆ ಮಾತ್ರ ಕರೆಕ್ಟ್ ಟೈಮ್ ಆಗ್ಬಿಡ್ಬೇಕು. ಬೇಕಾದ್ರೆ ಎಕ್ಸಾಮ್ ಆಮೇಲೆ ಬರ್ಕೋಬಹುದು ಲೇಟ್ ಆಗಿ. ಮದ್ವೆ ಟೈಮ್ ಹೋಗ್ಬಿಟ್ರೆ ವಯಸ್ಸಾಗ್ಬಿಡುತ್ತೆ ಬಾ, ಆಮೇಲೆ ಏನು ಮಾಡಕ್ಕಾಗಲ್ಲ. ಎಕ್ಸಾಮ್ ಬರೆಯೋದಕ್ಕೂ ಬೇರೆ ನಡೀತಾರೋ. ಇವ್ರು ಯಾಕೋ ತುಂಬಾ ಟೆನ್ಷನ್ ಇಲ್ಲಿದ್ದಾರೆ. ಓಕೆ ಬಾಸ್, ನನ್ನ ಎಕ್ಸಾಮ್ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ನನಗೆ ಯಾವಾಗ ಗೊತ್ತಾಯ್ತು ಕಣ ನೀನ್ ಯಾಕೆ ಇಷ್ಟು ವರ್ಷ ಪಾಸ್ ಆಗಿಲ್ಲ ಅಂತ. ನಿನ್ನ ಫ್ರೆಂಡ್ಶಿಪ್ ಇನ್ಮೇಲೆ ಕಟ್ಟಕೋಣ. ಯಾಕೋ ಮಚ್ಚ? ಮತ್ತಿನ್ನೇನು, ಹಂದಿ ಮರಿಗಳನ್ನೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ನನಗೆ ಅವಮಾನ ಮಾಡ್ತೀನೋ? ಚೀಪಾಗಿ ಮಾತಾಡ್ಬಿಡು. ನಮ್ದು 5 ವರ್ಷದ ಫ್ರೆಂಡ್ಶಿಪ್. 5 ವರ್ಷದ ಫ್ರೆಂಡ್ಶಿಪ್? ಮತ್ ನಾನು ಅಲೋ, ನಾನ್ ನಿನಗೆ ಫ್ರೆಂಡು ಅಂತ ಹೊರಗಡೆ ಎಲ್ಲೂ ಹೇಳ್ಕೊಂಡ್ ತಿರುಗಬೇಡ. ಒಂದ್ರಲ್ಲಿ ಶೇರ್ ಮಾಡೋಣ. ಅದು ಸರಿ. ಸಕ್ಕ ಟೆನ್ಷನ್ ಆಗ್ತಾ ಇದೆ ಮಚ್ಚ. ಟೆನ್ಷನ್ ಯಾಕೋ ಮಚ್ಚ? ಟೆನ್ಷನ್ ನೀ ಯಾರಿಗೆ ಕೈ ಕೊಟ್ಟೆ? ನಿನ್ ತಂಗಿಗೆ ತಾನೇ ಕೈ ಕೊಟ್ಟೆ. ಇರ್ಲಿ ಬಿಡ ಮಚ್ಚ. ಬೇರೆ ನಾನ್ ಸರಿ ಇಲ್ಲ ಮಚ್ಚ, ನಿನ್ನಂತ ಪ್ರಾಣ ಸ್ನೇಹಿತಂಗೆ ಅವಮಾನ ಮಾಡ್ಬಿಟ್ಟೆ. ಅಯ್ಯೋ, ಫ್ರೆಂಡ್ ತಾನೇ, ಬೇರ್ ಕೊಡು. ನಮ್ಮಲ್ಲಿ ಎಂತ ಅವಮಾನ? ಅವಮಾನ ಅವಾಗಲ್ಲ, ಇವಾಗ ಮಾಡ್ತಾ ಇದೀಯ. ಯಾರೋ ಮಚ್ಚ ಅವಳೇನ ಅಂತ ಸಖತ್ ಪೊಗ್ರು ಮಚ್ಚ. ಅವಳಿಗೆ ನನ್ನೇ ಕಿಂಡಲ್ ಮಾಡ್ತಾಳೆ. ಬಾಯ್ ತೆಗೆದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾಳೆ. ಸ್ವಿಂಗ್ ಅಂತೆ, ಪೊಂಗಂತೆ. ನಮ್ಗೆ ಇಂಗ್ಲಿಷ್ ಬರಲ್ವಾ ಮಚ್ಚ? ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಮಚ್ಚ. ಸಖತ್ ಕೊಬ್ಬ ಅವಳಿಗೆ. ಹೌದು, ಸಿಕ್ಕಾಪಟ್ಟೆ ಕೊಬ್ಬ ಅವಳಿಗೆ. ಸರಿಲ್ಲ ಅವಳು. ಕೊಬ್ಬ ಅವಳಿಗಲ್ವೋ ನಿನಗೆ? ಅವಳು ದೇವತೆ ಕಣ, ದೇವತೆ. ಅವಳಿಗೆ ಕೊಬ್ಬು ಅಂತ್ಯಾ, ಅವಳನ್ನೇ ಸರಿ ಇಲ್ಲ ಅಂತ್ಯಾ. ನೀನೆಲ್ಲ ಫ್ರೆಂಡ್ ಅನ್ನೋ. ನೀನೇ ತಾನೇನೋ ಹೇಳಿದ್ದು ಅವಳು ಸರಿ ಇಲ್ಲ ಕೊಬ್ಬು ಅಂತ. ನಾನ್ 1000 ಹೇಳ್ತೀನ? ನೀನ್ ನಮ್ ಫ್ರೆಂಡ್ ತಾನೆ, ನಮ್ಮಿಬ್ರನ್ ಸೇರ್ಸಕ್ ಟ್ರೈ ಮಾಡ್ಬೇಕು ತಾನೆ. ಅದನ್ ಬಿಟ್ಬಿಟ್ಟು ಅವಳ ಬಗ್ಗೆನೆ ಕೇವಲ ಮಾತಾಡ್ತೀಯಾ? ಅವಳ ತರ ಇಂಗ್ಲಿಷ್ ಯಾರೋ ಮಾತಾಡ್ತಾರೆ? ಎಷ್ಟ್ ಜನ ಮಾತಾಡ್ತಾಳ? ಅಪ್ಪ ತಂದೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಾನು ಬಂದಲ್ಲ, ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ದಯವಿಟ್ಟು ಬಿಟ್ಬಿಡು ಗುರು, ನನ್ನ ದಯವಿಟ್ಟು ಬಿಟ್ಬಿಡು. ಈ ನಾನಿಲ್ಲ. ಹೊಸ ಮೊಬೈಲ್. ಹೌದು, ನೆನ್ನೆ ತಗೊಂಡೆ ಕ್ಯಾಮ್ರಾ. ಹೇಳಲೇ ಇಲ್ಲ ಗಣೇಶ. ಒಂದು ಆಫ್. ಏನು ಹಾಫ್ ಹೇಳ್ತಾ ಇದೀಯಾ? ನನ್ನ ಹತ್ರ ದುಡ್ಡಿಲ್ಲ. ಫುಲ್ ಮುಯಿಕವರ್ ಮಚ್ಚ. ಹೌದಲ್ವಾ? ಹಂಗೆ ಚಿಕನ್ ತಗೊಂಬರಪ್ಪ ಮಚ್ಚ. ನಿನ್ನ ಫ್ಯೂಚರ್ ಪ್ಲಾನ್ ಏನ? ಅದಕ್ಕೊಂದು ಪಕ್ಕಾ ಪ್ಲಾನ್ ಮಾಡಿದೀನಿ. ಚಂದ್ರಿಕಂತರ ಕೆಲ್ಸಕ್ಕೆ ಹೋಗೋ ಹುಡ್ಗಿನ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ರೆ ಮಕ್ಳು ದೊಡ್ಡವ್ರಾಗ ತನಕ ಅವಳು ನನ್ ಸಾಕ್ತಾಳೆ, ಆಮೇಲೆ ಮಕ್ಳು ನನ್ ಸಾಕ್ತಾರೆ. ಲೈಫ್ ಇಷ್ಟೇನೆ ಮಚ್ಚ. ನಿನಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವೇನೋ? ಯಾಕೋ ಮಚ್ಚ ನಾಚಿಕೆ? ಇವತ್ತು 90% ಹುಡುಗರದ್ದು ಇದೇ ಪ್ಲಾನ್. ಸರಿ, ಬೇರ್ ಖಾಲಿ. ಇನ್ನೊಂದು ಬೇರೆ ಆದ್ರೂ ಬಿಡು, ಚಿಕನ್ ತಗೊಂಡ್ಬರ್ತೀನಿ. ಏನ್ ಲೇಟ್ ಮಾಡ್ತಾರಪ್ಪ, ತಗೊಳಪ್ಪ. ಇದೇನೋ 2 ಬೇರಿಗೆ ಟೈಟ್ ಆಗ್ಬಿಟ್ಟೇನು? ಇನ್ನು ಹಾಫ್ ಬೇರೆ ಇದೆ. ಹೋಗ್ಲಿ ಬಿಡ, ಅದನ್ನ ನಾನು ಕುಡಿತೀನಿ. ಹಾಫ್ ಮುಗಿಸ್ಬಿಟ್ಟೇನು? ಏನೋ ಬಂದಿದೆ ನಿನಗೆ? ಅಲ್ಲ, 1 ಕ್ವಾರ್ಟರ್ ಹೇಳಪ್ಪ.
ಮಚ್ಚ ನಂಗೊಂದ್ 90 ಸಾಕು. ಲೇ ನಾನು ಕುಡ್ದೇ ಇಲ್ಲ ಕಣೋ. ಕ್ವಾರ್ಟರ್ ಕೊಡ್ಲಿ. ಅದನ್ನ ಜೋಬಲ್ಲಿ ಇಟ್ಕೋತಾ ಇದ್ಯಾ? ಫಸ್ಟ್ ಬಿಲ್. ಬಿಲ್ ಸರಿ ಇಸ್ಕೊಬಿಡು. ಈಸ್ಕೋಣ? ಏನ್ ಈಸ್ಕೋ? ಜೋಬಿನ್ ತುಂಬಾ ಮುಯ್ ದುಡ್ಡಿದೆ ಅಂತ ಹೇಳ್ದಲ್ಲ. ದುಡ್ಡು ಸುಳ್ಯ ಆಲಿಕ ಅವ್ರ ಮಚ್ಚ ಎಲ್ಲ ನಮ್ಮ ಅಣ್ಣ ಎತ್ಕೊಂಡ್ಬಿಟ್ಟ. ಹಂಗಾರೆ ಬಿಲ್ಲು ಏನು? ಅದಕ್ಕೆ ನಿನ್ ಸೆಲ್ಲು. ಸೆಲ್ ತಾನೆ ಮಚ್ಚ, ನಾನ್ ನಾಳೆ ಕೊಡಿಸ್ತೀನಿ. ಥಿಯೇಟರ್ ಹತ್ರ ಇರ್ತೀನಿ, ಬಂದ್ ಟಿಕೆಟ್ ತಗೊಂಡ್ಬಿಡು. ಕುಡಿಲಾರ್ದೆ ನಿಶಾ ಬರ್ಸೋ ಒಬ್ಬನೇ ಒಬ್ಬ ಫ್ರೆಂಡು. ಸುಂದ್ರ, ಕೂದಲು ಸ್ವಲ್ಪ ಉದ್ದದವಾಗೇ ಇರ್ಲಿ. ತುಂಬಾ ಶಾರ್ಟ್ ಆಗಿ ಕಟ್ ಮಾಡಬೇಡ. ಹೌದು ಸರ್, ಚೆನ್ನಾಗಿ ಮಾಡ್ಬೇಕು. ಆಗ್ಲಿ ಸರ್. ನೀವು ಹೇಳ್ದಂಗೆ ಉದ್ದುದ್ದವಾಗೆ ಕಟ್ ಮಾಡ್ತೀನಿ ಸರ್. ಇದ್ರಲ್ಲಿ ಏನು ಉಳಿದಿದೆ ಅಂತ ಕಟ್ ಮಾಡಕ್ಕಾಗತ್ತೆ. ಬೇಕಾದ್ರೆ ಇಟ್ಟಾಕ್ಬಿಟ್ಟು ರೊಟ್ಟಿ ತಟ್ಬೋದಷ್ಟೇ. ಹೆಣ್ಣು ನೋಡಕ್ಕೆ ಮಂಡ್ಯಾಗ ಹೋಗ್ತಿದ್ದೀನಿ ಕಣಯ್ಯ. ಹೌದಾ ಸರ್? ಬಹಳ ಸಂತೋಷ. ಯಾರು ನಿಮ್ ಮಗನ್ಗ? ಅಲ್ಲ, ನಂಗೆ ಕಣಯ್ಯ. ಅವಳೇನ್ ಪಾಪ ಮಾಡಿದ್ಲು? ಏನ್ ಅನ್ಕೊಂಡ್ಬಿಟ್ಟಿದಾರೆ ಮಚ್ಚ, ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಕೆಲ್ಸ ಇಲ್ದೇ ಇರೋರು ಯಾರು ಮದ್ವೆನೇ ಆಗ್ಬಾರ್ದಾ? ಸಂಪಾದನೆ ಮಾಡೋರು ಮಾತ್ರ ಮದ್ವೆ ಆಗ್ಬೇಕಾ? ಕಸ್ಟಮರ್ ಕಣೋ, ಕಸ್ಟಮರು. ಕಸ್ಟಮರ್ ಅಂತ ಮುಂಚೆನೆ ಹೇಳಲ್ವಾ? ಅವನವನು ಏನ್ ನಡೀತಾ ಇದೆ ಇಲ್ಲಿ? ಸಾರಿ ಸರ್, ಅದು ಫ್ರೆಂಡು. ಕಸ್ಟಮರ್ ಇದ್ದಾರೆ, ಸಿಗರೇಟ್ ಸಿಂಬಲ್ ಹೊರಡು ಹೋಗೋ. ಓಕೆ ಓಕೆ, ಬೇಬೇನೆ ಮಾಡಪ್ಪ. ನಮ್ಮ ಮಂಡ್ಯಗೆ ಹೆಣ್ಣು ನೋಡಕ್ ಹೋಗ್ಬೇಕು. ಆಯ್ತು ಸರ್, 2 ನಿಮಿಷ. ಈಗ ಮುಗಿಸ್ಬಿಟ್ಟೆ. ದುಡ್ಡೇನ್ ಮಚ್ಚ, ದುಡ್ಡು ನನಗ್ ಸಂಪಾದನೆ ಮಾಡಕ್ ಆಗಲ್ವಾ? ಎಷ್ಟ್ ಜನ ಕೆಲ್ಸ ಕೊಡ್ತಿದೀನಿ ಗೊತ್ತಾ? ಎಲ್ಲ ಸಿಂಗಾಪುರ್, ಮಲೇಷ್ಯಾ, ದುಬೈಲ್ ಸೆಟ್ಲ್ ಆಗಿ ದಿನಾ ಫೋನ್ ಮಾಡಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಅಂತ ಕರೀತಾರೆ. ತೊಲಗು. ಆದ್ರೆ ನಾನು ಹೋಗಲ್ಲ. ಯಾಕೆ ಹೋಗಲ್ಲ ಹೇಳು? ನನ್ ಭೂಮಿನೋ, ನನ್ ಭೂಮಿ. ನನ್ ನೋಡಿ ಬುಡೆ ಅಂತೀಯ? ಸಾರಿ ಸರ್, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಸುಮ್ಮನೆ ಕುತ್ಕೊಳ್ಳಿ. ನಿಮ್ ಫ್ರೆಂಡ್? ಹ್ಞೂ ಸರ್, ತುಂಬಾ ಕ್ಲೋಸ್ ಫ್ರೆಂಡು. ಬೇವೇನೆ ಮಾಡಯ್ಯ, ನಮ್ಮ ಮಂಡ್ಯಗೆ ಹೆಣ್ಣು ನೋಡಕ್ ಹೋಗ್ಬೇಕು. ಹ್ಞೂ ಸರ್, ಮುಗಿಸ್ಬಿಟ್ಟೆ. ಏ ಮಚ್ಚ, ಇನ್ನು 6 ತಿಂಗಳಲ್ಲಿ ನನ್ನ ತಂಗಿ ಮದ್ವೆ ನಾನು ಮಾಡಿ ತೋರಿಸ್ತೀನಿ. ಹೆಂಗೆ? ಪುರೋಹಿತರ ಬದಲು ನೀನೇ ಮಂತ್ರ ಹೇಳ್ತೀಯ? ಏ ಹೋಗ. ಎಷ್ಟೋ ಖರ್ಚಾಗತ್ತೆ? 3 ಲಕ್ಷ, 5 ಲಕ್ಷ ನಾನ್ ಸಂಪಾದನೆ ಮಾಡ್ತೀನಿ. ನಾನ್ ಸಂಪಾದನೆ ಮಾಡ್ಬಂದ್ ತೋರಿಸ್ತೀನಿ. ಆಯ್ತಾಯ್ತು, ತೋರ್ಸೋ ಅಂತ ಹೋಗು. ಏನಯ್ಯ, ನನ್ ಲೈಫೇ ಹಾಳು ಮಾಡಾಕ್ಬಿಟ್ಟಲ್ಲಯ್ಯ. ನನ್ ಯವ್ವನೇ ಹೊರ್ಟೋಯ್ತಲ್ಲಯ್ಯ. ಕಷ್ಟಪಟ್ಟು ಮಗು ತರ ಸಾಕಿದ್ದೆ, ಹಾಳು ಮಾಡಾಕ್ಬಿಟ್ಟ. 5 ನಿಮಿಷ ಕಂಡಿಸ್ಬಿಡ್ತೀನಿ ಸರ್. ತಲೆಯಲ್ಲಿ 3 ಕೂದ್ಲಿದ್ರು ತಿಂಗ್ಳಿಗೆ 3 ಸಲ ಬರ್ತಿದ್ರು. ಕಸ್ಟಮರ್ನ ಹಾಳು ಮಾಡ್ಬಿಟ್ಟಲ್ಲ. ಹೋಗ ಮಚ್ಚ, ನೀ ಏನ್ ಮಾಡ್ತೀಯ ಗೊತ್ತಿಲ್ಲ. ಅರ್ಜೆಂಟ್ ಆಗಿ ನಂಗೆ ದುಡ್ಡು ಮಾಡ್ಬೇಕು. ಹಂಗಾರೆ ಯಾವ್ದಾರ ಬ್ಯಾಂಕ್ ಅಂತ ದರೋಡೆ ಮಾಡಿ. ಮಚ್ಚ, ಈ ಸಿನಿಮಾದಲ್ಲೆಲ್ಲ ಒಂದೇ ಒಂದ್ ಸಾಂಗ್ ಅಲ್ಲಿ ಶ್ರೀಮಂತರಾಗ್ತಾರಲ್ಲ, ನಾವ್ ಯಾಕಾಗಲ್ಲ? ಲೇ, ಅದೆಲ್ಲ ಸಿನಿಮಾದಲ್ಲಿ ಕಣೋ, ರಿಯಲ್ ಲೈಫ್ ಅಲ್ಲಿ ಆಗಲ್ಲ. ನೋಡ, ನನ್ನಂಥವನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮೇಲ್ ಬರ್ಬೇಕು. ಮಚ್ಚ, ನನಗೆ ಈ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆಗಲ್ಲ. ಒಂದೇ ದಿನದಲ್ಲಿ ಟಾಪ್ ಹೋಗ್ಬೇಕು. ಮಚ್ಚ, ಒಂದೇ ದಿವಸದಲ್ಲಿ ಟಾಪ್ ಹೋಗ್ಬೇಕು ಅಂತ ಆಸೆ ಪಟ್ಟಿಯಲ್ಲ? ಈ ಟಾಪ್ ಓಕೆನಾ? ನೀನೇನ್ ಮಾಡ್ತೀಯ ಅಂದ್ರೆ, ದಿವಸ ಇದ್ರ ಮೇಲತ್ತಿ ಟಾಪ್ ಹೋಗಿ ರೀಡಿಂಗ್ ನೋಟ್ ಮಾಡ್ಕೊಂತೀಯ. ಅದೇ ನಿನ್ ಕೆಲಸ. ಕೈ ಕೊಡಿಲಿ, ಫಸ್ಟ್ ಕೈ ಕೊಡಿಲಿ. ಕೊಡ. ನೋಡ್ದ್ಯಾ, ನೀನ್ ಆಸೆ ಪಟ್ಟಂಗೆ ಒಂದೇ ದಿವಸದಲ್ಲಿ ಎಷ್ಟು ಟಾಪ್ ಹೋಗ್ಬಿಟ್ಟೆ. ಇದಕ್ಕಿನ್ನ ಟಾಪ್ ಹೋಗೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮಜಾ ಮಾಡ ಗುರು. ಹೊಸ ಹುಡುಗ, ಸ್ವಲ್ಪ ನೋಡ್ಕೊಂಡು ಕೆಲಸ ಕಲ್ಸ್ಕೊಡಿ. ಬಿಡಿ ಸರ್, ನೀವೇನ್ ತಲೆ ಕೆಡಿಸ್ಕೊಬೇಡಿ, ನಾನು ನೋಡ್ಕೊತೀನಿ. ಎಂಜಾಯ್ ಮಾಡು. ಅಪ್ಪ ದೇವ್ರೆ, ಯಾರೆತ್ತು ಮಗನು, ನೀನೇ ಕಾಪಾಡ್ಬೇಕು. ಬೇಡ, ನಾನೇ ಆಗ್ತೀನಿ. ಕೆಲಸ ಬೇಕು ಅಂದೆ, ಕೆಲಸ ಕೊಡಿಸ್ದೆ. ಮಚ್ಚ, ನಾನು ನಂಬ್ಕೊಂಡು ಒಂದು ಹುಡುಗಿ ಇದ್ದಾಳೆ, ಇದೆಲ್ಲ ಆಗಲ್ಲ ಅಂದೆ. ಓಕೆ, ಅದೇ ಹುಡುಗಿ ನೀನ್ ಮಾತಾಡಿಸ್ಬೇಕು ಅಂತ ಬಂದಾಗ ಬಾಯಿಗೆ ಬಂದಾಗ ಬೈದ್ ಕಳಿಸ್ದೆ. ಯಾಕೆ? ತುಂಬಾ ಹೈಟು ಮಗ, ಅಷ್ಟ್ ಹೈಟಿಗೆಲ್ಲ ಹೋಗಿ ಕೆಲಸ ಮಾಡಕ್ ಆಗಲ್ಲ. ಸಾರಿ ಮಚ್ಚ. ಮದುವೆ ಆದ್ಮೇಲೆ ನಿನ್ ಹೆಂಡ್ತಿನ ಹನಿಮೂನಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಹನಿಮೂನಿಗೆ ಊಟಿ, ಕೊಡೈಕೆನಾಲ್ ಇಂಥ ಕೆಲ್ಸಕ್ಕೆ ಮಾತ್ರ ಹೈಟ್ ಇರೋ ಜಾಗನೇ ಬೇಕಾ? ಮಚ್ಚ, ಅಸಹ್ಯವಾಗಿ ಮಾತಾಡ್ಬೇಡ. ಛೇ, ಬೇರೆ ಏನಾದ್ರು ಕೆಲಸ ಕೊಡ್ಸು, ನಾ ಮಾಡ್ತೀನಿ. ಮಚ್ಚ, ಚೇರ್ಸ್ ಮಾಡಲ್ವಾ? ಸಾರಿ. ಫುಲ್ ತಗೋ ಮಚ್ಚ, ನಿಂಗೆ. ಇರ್ಲಿ, ಇದೆಲ್ಲ ನಮ್ಗೋಸ್ತಾ. ಹಾಕು ಪ್ಲೀಸ್. ಇದು ಹೊಸ್ತ. ಸರಿ, ಮಂಗ್ಳೂರಲ್ಲಿ ಒಂದ್ ಕೆಲಸ ಇದೆ. ಮಂಗ್ಳೂರ್ ಮಾತ್ರ ಬೇಡ ಮಚ್ಚ, ತುಂಬಾ ಶೆಕೆ. ಮೀನ್ ವಾಸನೆ ಬೇರೆ, ಜನ ಹೆಂಗಿರ್ತಾರೋ ಗೊತ್ತಿಲ್ಲ ಮಚ್ಚ, ನಮಗ್ ಸೆಟ್ ಆಗಲ್ಲ.
ಬೆಂಗಳೂರಲ್ಲಿ ಒಂದು ಕೆಮಿಕಲ್ ಫ್ಯಾಕ್ಟರಿ ಇದೆ. ಸ್ಕಿನ್ ಅಲರ್ಜಿ ಮಚ್ಚ 3 ತಲೆಮಾರವರೆಗೂ ಇರುತ್ತಂತೆ ಗೊತ್ತಾ? ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ದೆ. ಮಚ್ಚ, ನಾವು ಮಾಡೋ ಮಿಸ್ಟೇಕಿಗೆ ನನ್ನ ಮಕ್ಳು ಮೊಮ್ಮಕ್ಳು ಎಲ್ಲ ಯಾಕೆ ಅನುಭವಿಸ್ಬೇಕು? ಬೇಡ ಬೇಡ. ಹೌದಲ್ವಾ? ಬೇರೆ ಏನೇನ್ ಮಾಡ್ತೀಯ? ಮಾರ್ಕೆಟಿಂಗ್ ಕೆಲಸ? ನಾಯಿ ಕೆಲಸ ಮಚ್ಚ. ಲೈ, ಖಾಲಿ ಇರೋದಕ್ಕಿಂತ ನಾಯಿ ಕೆಲಸ ಮಾಡೋದು ಎಷ್ಟು ವಾಸಿ ತಾನೆ. ನಾನಲ್ಲ ಮಚ್ಚ, ಅವ್ನ್ ಮಾಡಿದ್ದು. ಕೂಲ್ ಫುಲ್ ನೀನೇ ತಗೋ. ಡ್ರೈವರ್ ಕೆಲಸ ಓಕೆನಾ? ಫೈಲ್ಸ್ ಬರುತ್ತೆ. ಕಂಡಕ್ಟ್ರು? ಚಿಲ್ಡ್ರೆ ಜೀವನ. ಪ್ಯೂನು, ವಾಚ್ಮ್ಯಾನು ಅಂತದೇನಾದ್ರು? ಮಚ್ಚ, ನನಗೆ ಅಂತ ಒಂದು ಲೆವೆಲ್ ಇದೆ. ತಮ್ಮ ಲೆವೆಲ್ಗೆ ತಾವು ಸಿನಿಮಾ ಹೀರೋ ಆಗ್ಬಿಡ್ತೀರಾ? ಮಾಡ್ಬೋದು, ಆದ್ರೆ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಸುದೀಪ್, ದರ್ಶನ್ ಹೆವಿ ಕಾಂಪಿಟೇಷನ್ ಮಚ್ಚ. ಬೇಡ. ಕಾಂಪಿಟೇಷನ್ ಅವ್ರವ್ರಿಗೆ ತಾನೆ, ಇವನ್ಗೇನು? ಸರಿ, ಈ ರಾಜಕೀಯ ಗೀಚ್ಕೆ ಚರಂಡಿ ಮೋರಿ. ಹಂಗಾರ ನಂತರ ಒಂದ್ ಕಟಿಂಗ್ ಶಾಪ್ ಇಟ್ಕೊಂಡ್ಬಿಡು. ಮಚ್ಚ, ನಿನ್ನ ಹೊಟ್ಟೆ ಮೇಲೆ ನಾನು ಯಾಕೆ ಹೊಡಿಲಿ? ಈಗ ನೀನ್ ಅದೇ ತಾನೇನೋ ಮಾಡ್ತಾ ಇರೋದು. ಇದು ನೀನೇ ಮಾಡಿದ್ದು. ಅಯ್ಯಯ್ಯೋ, ಊರ್ ತುಂಬಾ 10-15 ಜನ ಫ್ರೆಂಡ್ಸ್ ಇಟ್ಕೊಂಡವರೆಲ್ಲ ಸಂತೋಷವಾಗಿದ್ದಾರೆ. ನನಗೆ ಇವನೊಬ್ಬನ್ ಕಟ್ಕೊಂಡು ಪಡ್ತಾ ಇರೋ ಅವಸ್ಥೆ. ಅಯ್ಯಯ್ಯಯ್ಯೋ. ನೋಡ್ದೆ, ಸಾಲ ಇಸ್ಕೋಬೇಕು ಅಂದ್ರೆ ಎಷ್ಟ್ ಕಡೆ ಅಲಿಬೇಕು ಅಂತ. ಅಯ್ಯೋ ಬಿಡು ಮಚ್ಚ, ಸಾಲ ವಸೂಲಿ ಮಾಡ್ಬೇಕಾರೆ ನಾಯಿ ತರ ಅವ್ನ್ ನಮ್ಮಿಂದ ಅಲಿಬೇಕು ತಾನೆ. ಮೊದ್ಲ ಕನ್ನಡಕತೆಗೆ ಅಲ್ಲ, ಬಿಸಿಲು ಜಾಸ್ತಿ ಇದೆ. ಮೊದ್ಲ ಕನ್ನಡಕತೆಗೆ. ಯಾಕೋ ನಿನ್ ಮಾತಲ್ಲಿ ಕೊಬ್ಬು ಕಾಣಿಸ್ತಾ ಇದೆಯಲ್ಲ. ಆತರ ಇಲ್ಲ, ಏನೂ ಇಲ್ಲ ಮಗ. ನೋಡವಚ್ಚ, ಇವನು ಏರಿಯಾಗೆ ದೊಡ್ಡ ಫೈನಾನ್ಸರ್. ನಿನ್ನ ನಂಬ್ಕೊಂಡು ಸಾಲ ಬೇರೆ ಇಸ್ಕೊಡ್ತಾ ಇದೀನಿ. ಕೈಗೆ ಎತ್ಬಿಡ್ಬೇಡ ಕಣೋ. ಇವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ದುಡ್ಡು ತಗೊಂಡು ಬಡ್ಡಿ ಕಟ್ಟಕ್ಕಾಗದೆ ಊರ್ ಬಿಟ್ಟು ಓಡೋಗ್ಬಿಟ್ಟವನೆ ನನ್ ಮಗ. ಈಗ ಸಿಕ್ಕದ್ನ ಕರ್ಕೊಂಡ್ಬಂದು ಗೋಡನ್ ಹಾಕಿ ಬೀಗ ಹಾಕಿ ಬಂದು ಸಾಯಿಸ್ಬಿಡ್ತೀನ ನನ್ ಮಗನ್ನ. ನಮಸ್ಕಾರ. ಅಣ್ಣ ನಮಸ್ಕಾರ. ಸುಂದ್ರ ಬಾ. ಅಣ್ಣ ಬಂದೆ. ಅಣ್ಣ ಬಂದೆ. ಅಣ್ಣ ಬಂದೆ. ಅಣ್ಣ ನಮಸ್ಕಾರ. ಅಣ್ಣ ಅಣ್ಣ ನಮಸ್ಕಾರ. ಕೂತ್ಕೋ ಸುಂದ್ರ. ಏನಯ್ಯ, ಈ ಕಡೆ ಆಳೆ ಕಾಣಿಸ್ತಾ ಇಲ್ಲ, ಕಾಸು ಜೋರಾಗಿ ಓಡಾಡ್ತಾ ಇದ್ದಾ? ಅಯ್ಯೋ, ನೀವಿರೋ ಊರಲ್ಲಿ ನಮ್ಮಂತವ್ರ ಹತ್ರ ಎಲ್ಲಣ್ಣ ದುಡ್ಡು. ಆಮೇಲೆ ಏನಿಷ್ಟು ದೂರ? ಅಣ್ಣ, ಇವನು ನನ್ನ ಫ್ರೆಂಡ್ ಭಾಸ್ಕರ್ ಅಂತ. ಮಗನೇ, ಸ್ವಲ್ಪ ಮೆತ್ತಿಗೆ, ಕಿವಿ ಗುಯ್ ಅಂತ ಇದೆ. ಆಮೇಲೆ ಹೇಳಪ್ಪ ಸುಂದ್ರ. ಅಣ್ಣ, ನನ್ನ ಫ್ರೆಂಡ್ ಭಾಸ್ಕರ್ ಒಂದು ಟ್ಯುಟೋರಿಯಲ್ ಸೆಂಟರ್ ಓಪನ್ ಮಾಡ್ಬೇಕು ಅಂತ ಆಸೆ ಪಡ್ತಾವನೆ. ತುಂಬಾ ಒಳ್ಳೆ ಹುಡುಗ ಅಣ್ಣ. ನನಗೆ ಅಂತ ಇರೋವನು ಇವನೊಬ್ಬನೇ ಫ್ರೆಂಡ್. ನೀವು 2 ಲಕ್ಷ ರೂಪಾಯಿ ಬಡ್ಡಿಗೆ ಸಾಲ ಕೊಟ್ರೆ ತುಂಬಾ ಸಹಾಯ ಮಾಡ್ದಂಗ ಆಗುತ್ತೆ. ಅದಕ್ಕೇನ್ ಸುಂದ್ರ, ಕೊಟ್ರಾಯ್ತು ಬಿಡು. ಏನಪ್ಪ, ನೀನೇ ಅಲ್ಲಿಗೆ ಮೇಸ್ಟ್ರ? ಅಣ್ಣ, ನಾನು ಮಾಸ್ಟ್ರೇ. ನಿನ್ ಬಗ್ಗೆ ನಂಗೇನು ಗೊತ್ತಿಲ್ಲಲ್ಲಪ್ಪ, ಅದಕ್ಕೆ ದುಡ್ಡು ಕೊಡ. ತಗೋಣ. ಆಯ್ತು, ತಗೊಳಪ್ಪ. ನಿನ್ನ ಹೆಸರು ಏನು ಅಂತ ಹೇಳ್ದೆ? ಭಾಸ್ಕರ್. ಭಾಸ್ಕರ್. ನಿನ್ನ ಹೆಸರಲ್ಲಿ ಆಸ್ತಿ ಗೀಸ್ತಿ ಏನಾದ್ರು ಇದೆಯಾ? ಇಲ್ಲ ಅಣ್ಣ, ಇನ್ಮೇಲೆ ಕಷ್ಟಪಟ್ಟು ದುಡಿಬೇಕು ಅಂತಿದ್ದೀನಿ. ಹಂಗಾದ್ರೆ ಸುಂದರ ಹೆಸರಲ್ಲಿ ಟೈಪ್ ಮಾಡ್ಲಾ? ಆಯ್ತಣ್ಣ. ನನ್ನ ಹೆಸರಲ್ಲಿ ಅದು ನನ್ನ ಲೈಫ್ ಪ್ರಶ್ನೆ ಕಣೋ. ಬೇಡ ಅನ್ಬೇಡ ಪ್ಲೀಸ್. ಏನ ಸುಂದರ ಗೊತ್ತು? ಏನಿಲ್ಲ ಅಣ್ಣ, ಏನಿಲ್ಲ. ಇವನ ಹೆಸರಲ್ಲೇ ಟೈಪ್ ಮಾಡಿ. ಭಾಸ್ಕರ, ನನಗಿರೋದು ಒಬ್ಬನೇ ಮಗ. ಅವನು SSLC ಫೇಲ್ ಆಗ, ಅವನು ಸೇರ್ಸ್ಕೊ. ಏನಣ್ಣ, ನೀವ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ರೆ ಅದನ್ನು ಕೇಳ್ಬೇಕಾ? ನಿಮ್ ಮಗನ್ ಕಳ್ಸ್ಕೊಡಿ ಅಣ್ಣ. ಮಗಳಿದ್ರು ಕಳ್ಸ್ಕೊಡಿ ಅಣ್ಣ. ಪಾಠ ಕಳ್ಸಕ್ಕೆ ಮಚ್ಚ. ಸರಿ ಬಿಡು. ಸುಂದ್ರ, ಆ ಡಾಕ್ಯುಮೆಂಟ್ ಸೈನ್ ಮಾಡ್ಬಿಟ್ಟು ಆಮೇಲೆ ದುಡ್ಡು ತಗ. ಆ ಅಗ್ರಿಮೆಂಟ್ ಸೈನ್ ಮಾಡ. ಅದೇ ಅನ್ಕೊಂಡೆ, ದುಡ್ಡು ಜನವರ ಇಟ್ಕೊಳ್ದೆ ಕಾಸಲ್ಲಿ ಕೊಡ್ತೀರಾ ನೀವು? ಅವ್ರು ಎಲ್ಲೆಲ್ಲಿ ಕೇಳ್ತಾರೋ ಎಲ್ಲಾ ಕಡೆ ಸೈನ್ ಹಾಕ್ಬಿಡ. ಅವ್ರು ಸ್ನಾನ ಮಾಡ್ಬೇಕಾದ್ರೆ ಇನ್ನೊಂದ್ ಜಾಗ ತೋರಿಸ್ತಾರೆ, ಅಲ್ಗೂ ಹಾಕ. ಅಯ್ಯಯ್ಯೋ, ಇವನಿಗೆ ಇರ್ಲಾರ್ದೆ ಮಾತು ಕೊಟ್ಟು ನನ್ ಗುಂಡಿ ನಾನೇ ತೋಡ್ಕೊಂಡ್ಬಿಟ್ಟನಲ್ಲಪ್ಪ. ಏನಿನ್ನು ಸೈನ್ ಹಾಕಿಲ್ವಾ? ಅಣ್ಣ, ಅದು ಪೆನ್ನು ಸ್ಕೆಚ್ ಹಾಕೊಂಡೇ ಬಂದವನೇ ಅಂತ ಕಾಣಿಸುತ್ತೆ. ಸೆಂಟಿಮೆಂಟ್ ಎಲ್ಲ ಏನ್ ನೋಡ್ತೀಯ ಮಚ್ಚ? ಇಂಥ ಟೈಮಲ್ಲೂ ಸೆಂಟಿಮೆಂಟ್ ನೋಡ್ಬೇಡ ಅಂತೀಯ. ಪ್ಲೀಸ್ ಮಚ್ಚ. ಯಾರಣ್ಣ ಅವರು? ಯಾರೋ ನಿಂತೆ ಬಿಟ್ಟಿದ್ದ, ಅವನು ಒಳಗಾಕ.
ನೀನಿನ್ನು ಸೈನ್ ಹಾಕಿಲ್ವಾ? ಬೇಗ ಹಾಕ್ಯಾ. ಸೈನ್ ಹಾಕ ತನಕ ಅವ್ನು ಬಿಡಲ್ಲ, ಸೈನ್ ಹಾಕ್ತಿದ್ರೆ ಇವ್ನು ಬಿಡಲ್ಲ. ನಾನು ಹೇಳಿಲ್ವಾ ನನ್ನ ಮಗ SSLC ಫೇಲ್ ಆಗವನೇ ಅಂತ? ಇವನೇ. Excuse me, sign please. ಮಚ್ಚ, ತುಂಬಾ ಜನ ಹುಡುಗರು ಅಡ್ಮಿಷನ್ ಬರ್ತಾ ಇದಾರೆ ಅಂತ ಕಾಣುತ್ತೆ. ಮೊದ್ಲು ಹೋಗಿ ಇನ್ಕಮ್ ಟ್ಯಾಕ್ಸ್ ಕಟ್ ಬರ್ಲಾ? ಇನ್ಕಮ್ ಟ್ಯಾಕ್ಸ್ ಮೊದ್ಲ ಬಲಿ ಟ್ಯಾಕ್ಸ್ ಕಟ್ಟ ನಡಿ, ಇಲ್ಲಾಂದ್ರೆ ನಮ್ಮನ್ ಬಲಿ ಆಗ್ತಾನೆ. ಬಾಸ್, ನಾವೆಲ್ಲ ಸೇರಿ ಒಂದ್ 30 ಜನ ಇದೀವಿ. ಇವರೇ ನಮ್ ಗ್ಯಾಂಗ್ ಲೀಡರ್. ನಮಸ್ತೆ ಗುರು. ಸುಂದ್ರಣ್ಣ, ಒಳಗಡೆನೆ ಒಂದ್ ಬೀಡಾ ಸಿಗರೇಟ್ ಅಂಗಡಿ ಓಪನ್ ಮಾಡಿದ್ರೆ ಕೆಳಗಡೆ ಹೋಗ ತಪ್ಪುತ್ತೆ. ಏಯ್, ಇದೇನ್ ವೈನ್ ಸ್ಟೋರ್ ಗುಟ್ಕಾ ಅಂಗಡಿ ಓಪನ್ ಮಾಡೋದಕ್ಕೆ? ಟ್ಯುಟೋರಿಯಲ್ಸ್ ಕಣಯ್ಯ. ಬೇಕಾದ್ರೆ ಫೇಲ್ ಆದ್ರೆ ನಾವ್ ಹೇಳ್ದಂಗೆ ದುಡ್ಡು ವಾಪಸ್ ಕೊಡ್ತೀವಿ ಅಷ್ಟೇ. ಸರ್ ಕೊಡೋದು ಕೊಡ್ತೀರಾ? ಡೈಲಿ 100-150 ರೂಪಾಯಿ ಕೊಡಿ, ಸಿಗರೇಟ್ ಪಾನ್ ಪರಾಗುತ್ತೆ. ಮಚ್ಚ, ಅವ್ನು ಹೇಳೋದು ಕರೆಕ್ಟ್. ಒಳ್ಳೆ ಆತರಿಗೆ ಆಂಜನೇಯ ಕಣಯ್ಯ. ಅವನೇನೋ ಹೇಳಿದ್ರೆ ಹೂ ಅಂತ ಒಪ್ಕೊಂತವನೆ. ನೋಡಿದ್ರು ಆ ತರ ಸ್ಕೀಮ್ ಎಲ್ಲ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇಲ್ಲ. ಫಸ್ಟ್ ಅಡ್ಮಿಷನ್ ಆಗು. ಹೋಗೊಳಗೆ. ಲೇ, ಏನೋ ಮಾಮ ಇದು, ನೀನ್ ಹೇಳ್ದಂಗೆ ಎಲ್ಲಾ ಪಬ್ಲಿಸಿಟಿನೂ ಮಾಡಾಯ್ತು. ಒಳಗಡೆ ಹುಡುಗರು ಕುತ್ಕೊಂಡು ನೋಡ ಹೊಡಿತಾವ್ರೆ. ಯಾರೋ ಮಾಸ್ಟರ್ ಕರ್ಕೊಂಡ್ ಬರ್ತೀನಿ ಅಂದೆ. ಎಲ್ಲೋ ಮಾಸ್ಟ್ರು? ಗುಡ್ ಮಾರ್ನಿಂಗ್. ಯಾರೇ ಅವನು? ಅಂಗಡಿಗೆ ಹೋಗಿ ನಾಯಿ ಬಿಸ್ಕೆಟ್ ಮಾರೋ ನಂಗ ಅವನೇ. ನಾಯಿ ಬಿಸ್ಕೆಟ್ ಮಾರಲ್ಲ, ನಾಯಿ ಬಿಸ್ಕೆಟ್ ತಿಂತೀನಿ. ಮಚ್ಚ, ಇವನ್ ಗೊತ್ತಾಗಿಲ್ವಾ? ಶಿಷ್ಯನೆಲ್ಲೋ ನೋಡ್ದಂಗ ಐತೆ. ಮಚ್ಚ, ನನ್ ಸಪ್ಲಿಮೆಂಟರಿ ಫ್ರೆಂಡ್. ಅಯ್ಯೋ, ಇವನಾ? ಇಂಥವ್ರೆಲ್ಲ ಸ್ಟೂಡೆಂಟ್ ಆಗಿ ಸೇರ್ಸ್ಕೊಬೇಡಕಣೋ, ಇಲ್ಲಿರೋರೆಲ್ಲ ಹಾಳಾಗೋಗ್ಬಿಡ್ತಾರೆ. ಇವ್ನ್ ಸ್ಟೂಡೆಂಟ್ ಅಲ್ಲ, ಇಲ್ಲಿಗೆ ಬಂದಿರೋ ಮೇಷ್ಟ್ರು. ಮೇಷ್ಟ್ರ? ಏನೋ ಮಾಡ್ಬೇಕು ಅಂತಿದ್ಯಾ? ಸಪ್ಲಿಮೆಂಟರಿ ಪಾಸ್ ಮಾಡಿ ಬೇರೆ ಕಡೆ ಮಾಸ್ಟರ್ ಕೆಲಸ ಹುಡುಕ್ತಾ ಇದ್ದ. ನಾನು ಇಲ್ಲೇ ಟ್ರೈನಿಂಗ್ ತಗೊಳ್ಳಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹಿಂಗೆ ಡೋಂಟ್ ವರಿ, ನಿಮ್ಮ ಸ್ಟೂಡೆಂಟ್ಸ್ ನನ್ನ ಕೈ ಕೊಟ್ಟು ನೋಡಿ, ನಂಬರ್ ಒನ್ ಆಗಿ ಪಾಸ್ ಮಾಡಿಸ್ತೀನಿ. ನೀನ್ ಪಾಸ್ ಮಾಡಿದ್ದೆ ದೊಡ್ಡ ವಿಷಯ. ಅಯ್ಯಯ್ಯೋ, ಎಲ್ಲಾ ದರಿದ್ರ ಗ್ರಹಗಳು ಒಂದೇ ಜಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಲ್ಲ ಗುರುವೇ. ದಿಸ್ ಇಸ್ ಟೂ ಬ್ಯಾಡ್. ಫಸ್ಟ್ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡಿ. ಹಲ್ಲು ಜಕ್ ಮುಂಚೆ ಪಾಯಸ ಕೇಳ್ತಾ ಇದ್ಯಾ? ಹೋಗ್ಯಾ, ಫಸ್ಟ್ ಪಾಠ ಮಾಡು. ಹೋಗ. ಓವರ್ ಆಯ್ತು ಬಾಸಿ ಒಂದು. ನಿಮ್ ಮುಖ ನೋಡಿ ಬಿಡ್ತಾ ಇದ್ದೀನಿ. ಮಾಸ್ಟರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ತೋರ್ಸಿ ನೋಡಲೇ. ಲೇ, ಏನು ಇದಲ್ಲ ಮಚ್ಚ, ಈ ತರ ಯುವಕರಿಗೆಲ್ಲ ಪ್ರೋತ್ಸಾಹ ಮಾಡ್ಲೇಬೇಕು. ಇವನು ಯೂತ್. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಾನು ಗ್ರೇಟ್ ಮಾಸ್ಟರ್ ವೆಂಕಿ. ಸಾರಿ, ಮಾತಾಡೋ ಟೈಮ್ ಇಲ್ಲ, ಪಾಠಕ್ಕೆ ಹೋಗೋಣ. ಓಕೆ? ಏಯ್, ಮುಚ್ಕೊಂಡು ಮನೆಗೆ ಹೋಗೋಣ. ಯಾರವನು? ಏಯ್, ನಾನು ಯಾರು ಗೊತ್ತೇನೋ? ಡುಮ್ಕಿ ವೆಂಕಟೇಶ ತಾನೆ. ಇವನಿಗೆ ಹೆಂಗ್ ಗೊತ್ತಾಯ್ತು? ನಮ್ ಬಾಸ್ ಜೊತೆ ಎಷ್ಟೋ ವರ್ಷದಿಂದ ಸಪ್ಲಿಮೆಂಟರಿ ಬರ್ದ್ಬಿಟ್ಟು ಮೊನ್ನೆ ಪಾಸ್ ಆಗಿ ಈಗ ನಮ್ಗೆ ಪಾಠ ಹೇಳಕ್ ಬಂದಿದ್ಯಾ? ಮಾಸ್ಟರ್ಗೆ ಬೆಲೆ ಇಲ್ವೇನೋ? ಮಾಸ್ಟರ್ಗೆ ಮರ್ಯಾದೆಯಲ್ಲ? ಮರ್ಯಾದಿನ ಮೊದಲು ನಾನ್ ಕೊಟ್ಟಿನ್ ತಗೋ. ವೆಂಕಿ ಮಾಸ್ಟರ್ ಗೊತ್ತಾದ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಆ ವೆಂಕಿ ಮಾಸ್ಟ್ರೇ ನಾನೇ ಕಂಡು. ನೀವಾ? ಏನ್ ಸರ್, ಹೋಗ್ಬೇಕಾದ್ರೆ ಬೆಂಕಿ ತರ ಹೋದ್ರಿ, ಬರ್ಬೇಕಾದ್ರೆ ಮಂಕಿ ತರ ಬರ್ತಾ ಇದೀರಲ್ಲ ಸರ್. ಹೋಗ್ಲಿ ವೆಂಕಿ ಅವ್ರೆ, ಅದೇನೋ ಅಡ್ವಾನ್ಸ್ ಕೇಳಿದ್ರೆ ಎಲ್ಲಾರು ಸೇರ್ಕೊಂಡು ಫುಲ್ ಪೇಮೆಂಟೇ ಕೊಟ್ಟವ್ರೆ, ಇನ್ ಅಡ್ವಾನ್ಸ್ ಯಾಕೋ? ನಾಯಿ, ಈ ಸೀಳ್ ನಾಯಿಗಳಿಗೆ ಪಾಠ ಮಾಡೋ ಬದಲು ಆ ಝೂ ಗಾರ್ಡನ್ ಅಲ್ಲಿ ಕರಡಿಗೆ ಕೂದಲು ಬಾಚಿದೆ ಎಷ್ಟೇ ಬೆಟ್ರು. ಏನ್ ಬಾಚದ? ಕೂದಲು ಬಾಚದು ಹೇರ್ ಸ್ಟೈಲ್. ಕರಡಿಗೆ ನಿಮ್ ಕೂಲ್ ಕಸಬೆ ಅತ್ತಾನೆ. ವಾಟ್ ಇಸ್ ದಿಸ್? ಏನಿದು? ಮನುಷ್ಯರಿಗೆ ನಾನ್ ಮಾಡ್ತೀನಿ, ಪ್ರಾಣಿಗೆ ನೀನ್ ಮಾಡು. ಮಚ್ಚ, ಇವಳು ನಿಲ್ಲಿಯ ಕರ್ಕೊಂಡ್ ಬಂದೆ. ಹೇಯ್, ಟೀಚರು ಕಣೋ. ಪರವಾಗಿಲ್ಲ ಬಿಡಿ ಸುಂದರ್, ಇದೆಲ್ಲ ಮಾಮೂಲಿ. ಅವ್ರನ್ನ ನಾನ್ ನೋಡ್ಕೊತೀನಿ. ಥ್ಯಾಂಕ್ ಯು ಟೀಚರ್. ಒಂದ್ ನಿಮಿಷ. ಎಷ್ಟು ಒಳ್ಳೆ ಟೀಚರು. ಯಾರು ಇವರು? ಇವ್ರು ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ? ಇವ್ರು ಕೆಲಸ ಮಾಡೋ ಸ್ಕೂಲಲ್ಲಿ ಒಂದೇ ಒಂದು ಹುಡುಗನು ಬಿಟ್ ತಗೊಂಡೋಗಿ ಕಾಪಿ ಹೊಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆನೆಲ್ಲ ಬಿಚ್ಚಿ ಹುಡುಕಿ ಹಿಡ್ದಾಕ್ತಾರೆ. ಯಾರು ಬಟ್ಟೆನೋ? ಏಯ್, ಸ್ಟೂಡೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ನನ್ನ ಹೆಸರು ಶೀಲಾ. ನಾನ್ ನಿಮ್ ಹೊಸ ಟೀಚರ್. ಸರಿ, ಈಗ ಪಾಠಕ್ಕೆ ಹೋಗೋಣವಾ? ಎಲ್ಲಿಗೆ ಬೇಕಾದ್ರೂ ಹೋಗೋಣ ಟೀಚರ್. ಹಾ
ಯಾಕಪ್ಪ ಎಲ್ಲ ನಿಂತಿದ್ದೀರಾ? ಕಾಲ್ ನೋವುತ್ತೆ, ಕೂತ್ಕೊಳ್ಳಿ. ಟೀಚರ್ ಕುತ್ಕೊಂಡ್ರೆ ಇವರೆಲ್ಲ ಅಡ್ಡ ಬರ್ತಾರೆ, ಏನು ಕಾಣೋದಿಲ್ಲ ಟೀಚರ್. ಓದೋದ್ರಲ್ಲಿ ಎಷ್ಟೊಂದು ಇಂಟ್ರೆಸ್ಟ್ ಹುಡುಗರಿಗೆ. ಸ್ಟೂಡೆಂಟ್ಸ್ ಅಂದ್ರೆ ನಿಮ್ ತರ ಇರ್ಬೇಕು. ಕೆಳಗೆ ಬಿದ್ದು ಏನ್ ಮಾಡ್ಕೊತೀರಪ್ಪ? ಥ್ಯಾಂಕ್ ಯು. ಪರವಾಗಿಲ್ಲ ಮೇಡಮ್, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀವಿ. ಸೋ ಸ್ವೀಟ್. ಹೋಗಿ ಕೂತ್ಕೊಳ್ಳಿ. ಮಚ್ಚ ನೋಡ್ದ, ಕ್ಲಾಸ್ ರೂಮ್ ಅಲ್ಲಿ ಒಂದು ಪಿನ್ ಬಿದ್ರು ಕಳಂಗ್ ಅಂತ ಕೇಳುವಷ್ಟು ಸೈಲೆನ್ಸ್. ಸೂಪರ್ ಮಚ್ಚ, ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರ್ಸ್ಬಿಟ್ಟೆ. ಇರ್ಲಿ ಬಿಡ, ನಾನು ಇದನ್ನ ಮೊದಲೇ ಮಾಡ್ತಾ ಇದ್ದೆ. ನೀನಿನ್ನೂ ಚಿಕ್ಕ ಹುಡುಗ, ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ. ಮಗ, ಲೈಫೇ ಒಂದು ಅನುಭವ ಕಣ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಮುಗೀತು. See you all tomorrow. Okay, bye. ಟೀಚರ್ ಒಳ್ಳೆ ಟೀಚರ್, ಸ್ಟೂಡೆಂಟ್ಸ್ ಹಂಗೆ ಟೀಚರ್. ಸುಂದರ್, ನೀ ಭಯನೇ ಪಡ್ಬೇಡಿ. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಒಳ್ಳೆ ಹುಡುಗರು. ನಾನು ಎದುರುಗಡೆ ಕೂತ್ಕೊಳ್ಳೋಕು ಹೆದರ್ತಾರೆ. ಬೇಕಾದ್ರೆ ನೀವೇ ನೋಡಿ, ಈ ಸಲ ಎಲ್ಲರೂ ಪಾಸ್ ಆಗ್ತಾರೆ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ನೈಸ್ ಬಾಯ್. ಕನ್ನಡದ ಕಂದಮ್ಮಗಳೇ, ವಿದ್ಯಾರ್ಥಿ ಪ್ರತಿಭೆಗಳೇ. ಏನ್ರಾ ಟೀಚರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರಾ? ಏನಪ್ಪಾ ಹುಲಿಮರಿ, ಗಣಿತ ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರ? ಗಣಿತ ಟೀಚರ್ ಅವರು ನಮ್ಗೆ ಹೇಳಿಲ್ಲ. ಅಷ್ಟಿರೋ ನಾಯಿ ಬಿರಿಯಾನಿ ನೋಡೋ ತರ ನೋಡ್ತಾವನೆ. ಮಚ್ಚ ಬೇಜಾರ್ ಮಾಡ್ಕೋಬಿಡು. ಬರೇ ಕಡೆ ನಾನು ಸೈಡ್ ಹೋಗ. ಏನಪ್ಪ? ಅಯ್ಯೋ ಮಗನೇ, ಏನಾಯ್ತು ಮಗನೇ? ಹೇಳ್ಬಿಟ್ಟು ಹೇಳು ಮಗನೇ, ಏನಾಯ್ತು ಮಗನೇ? ಎಂತ ಕೆಲಸ ಮಾಡ್ಬಿಟ್ಟೆ ಮಗನೇ? ಅಣ್ಣ, ನೀವು ಹೂ ಅಣ್ಣ, ಅವರಿಬ್ಬರು ಕತ್ತರಿಸಾಕ್ಬಿಡ್ತಿದೆ. ಎಷ್ಟು ವರ್ಷ ನನ್ನ ಜೊತೆಲಿ ಇದೀಯಾ? ದುಃಖದ ಕಣ್ಣೀರ್ಗೂ ಆನಂದ ಕಣ್ಣೀರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ? ನನ್ ಮಗ ಮರಿ ಹುಲಿ 10ನೇ ಕ್ಲಾಸ್ ಪಾಸ್ ಮಾಡೋ. ನನ್ನ ವಂಶದಲ್ಲೇ ಯಾರು ಸಾಧಿಸದೇ ಇರೋದನ್ನ ನನ್ನ ಮಗ ಸಾಧಿಸ್ಬಿಟ್ಟಣ. ಅವ್ರಿಗೆ ಆರಾಮ. ಭಾಸ್ಕರ್, ತಗೋ ದುಡ್ಡು, ಬಡ್ಡಿ ಬೇಡ. ಇದನ್ನ ಇಟ್ಕೊಂಡು ನಿನ್ ಟ್ಯುಟೋರಿಯಲ್ಸ್ ಇಂಪ್ರೂವ್ ಮಾಡು. ನನ್ನ ಮಗ ಮರಿ ಹುಲಿನ ಪಾಸ್ ಮಾಡಿಸಿದ್ದಕ್ಕೆ ಕಾರ್, ಅಣ್ಣನ್ ಗಿಫ್ಟು. ಏಯ್ ಬಂದ್ರಲ್ಲ, ಎಲ್ರು ಹೋಗಿ ದುರ್ಗೆಗೆ ಬಲಿ ಕೊಡೋಣ. ಏನ್ ಸುಂದ್ರ ಫುಲ್ಲು ತಗೋ ಕುಡಿ, ತಿಂಡಿ ಮಾಡು. ಅಣ್ಣ ನಾನಿದ್ದೀನಿ. ಏಯ್ ಬಂದ್ರ. ರಾಮಕೃಷ್ಣ, ನಿಲ್ಸು. ಏನೋ ರಾಮಕೃಷ್ಣ, ಒಂದೇ ದಿನದಲ್ಲಿ ನಿನ್ ಹೆಂಡತಿ ಹತ್ರ ನನ್ ವಿಷಯ ಎಲ್ಲ ಹೇಳ್ಬಿಟ್ಟಿದ್ಯಾ? ಏಯ್ ಸುಮ್ನೆ ಹೋಗ್ಬಿಡು, ನನ್ ಕೊಲೆಗಾರನಾಗ್ ಮಾಡ್ಬೇಡ. ಟೆನ್ಷನ್ ಯಾಕೆ ತಗೋತ್ಯಾ? ಈಗ ತಾನೇ ಜೋಸ್ರ ಮನೆಗೆ ಹೋಗಿ ಬರ್ತಾ ಇದೀನಿ. ನಿನ್ನೆ ರಾತ್ರಿ ಕ್ಯಾನ್ಸಲ್ ಆಗಿದ್ ಫಸ್ಟ್ ನೈಟ್ ಇವತ್ ಮಾಡ್ಕೊಂಬೋದಂತೆ. ಆದ್ರೆ ಒಂದ್ ಕಂಡೀಷನ್, ಗಂಡು ಹೆಣ್ಣು ಇಬ್ರು 8 ಗಂಟೆ ಒಳಗೆ ರೂಮಲ್ಲಿ ಇರ್ಬೇಕಷ್ಟೇ. ಏನ್ ಮಾಡ್ತಾನೆ ಇವನು? ಓಹೋ, ನಾಚಿಕೆ ಪಡ್ಕೊಂತವನೆ. ನಿನ್ನೆ ನನ್ನಿಂದನೇ ಎಲ್ಲ ಕ್ಯಾನ್ಸಲ್ ಆಯ್ತು. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಜೋಯ್ಸ್ರ ಮನೆಗೆ ಹೋಗಿದ್ದು ಒಳ್ಳೇದೇ ಆಯ್ತು. ದೇವ್ರ ದಯದಿಂದ ಇವತ್ತೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೆಂಗೆ? ರೂಮ್ ರೆಡಿ ಮಾಡ್ಬೇಕು, ಮಾರ್ಕೆಟಿಗೆ ಹೋಗಿ ಮಲ್ಗೆ ಹೂ ತರಬೇಕು, ಜೇಬಲ್ ಕಾಸು ಬೇರೆ ಇಲ್ಲ. ಬಾಸ್, ಎಳ್ನೀರ್ ಕುಡಿತ್ಯಾ? ಬೇಡಪ್ಪ, ತುಂಬಾ ಕೆಲ್ಸ ಇದೆ. ಶುಕ್ರವಾರ ಬೇರೆ, ಹೂ ಸಿಗತ್ತೋ ಇಲ್ವೋ, ಲಡ್ಡು ಸಿಗತ್ತೋ ಇಲ್ವೋ, ರೇಟ್ ಬೇರೆ ಸಿಕ್ಕಾಪಡೆ ಹೇಳ್ತಾರೆ. ಬೇಗ ಹೋಗ್ಬೇಕು. ಎಷ್ಟು ಸಾಕು ಬಾಸ್? ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ. ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿ ಆಯ್ತು. ಬಾಸ್ ಹುಷಾರು.
ಹಲೋ, ಹೇಳ್ರಿ, ಏನ್ ವಿಷಯ? ನಾನು ಒಬ್ಳೇ ಇದ್ದೀನಿ. ನನ್ನ ಹತ್ರ ಹೇಳಲೇ ಇಲ್ಲ. ಇವತ್ತು ಫಿಕ್ಸ್ ಆಯ್ತಂತೆ. ಇವತ್ತು ಫಿಕ್ಸ್ ಆಯ್ತಾ? ಏನ್ ಫಿಕ್ಸ್ ಆಯ್ತು? ನಂಗೇನು ಗೊತ್ತಿಲ್ಲ. ಅದೇ ನಿನ್ನೆ ಕ್ಯಾನ್ಸಲ್ ಆಗಿದ್ದು ಇವತ್ತು ಫಿಕ್ಸ್ ಆಯ್ತಂತೆ. ನಂಗೇನು ಗೊತ್ತಿಲ್ಲ. ಅತ್ತೆ ನನ್ನ ಹತ್ರ ಏನು ಹೇಳಲೇ ಇಲ್ಲ. ಹೇಗ್ರಿ ಇಂಥ ಮುಖ್ಯವಾದ ವಿಷಯನ ನನಗೆ ಹೇಳ್ದೇ ಇರ್ತಾರೆ? ಅದು ಯಾರ್ದಮ್ಮ ಫೋನು? ಅತ್ತೆ, ಅದು ನಿಮ್ ಮಗ ನಿಮ್ ಹತ್ರ ಮಾತಾಡ್ಬೇಕಂತೆ. ಹಲೋ, ಏನು ನಾಚಿಕೆನಾ? ನನಗೂ ಹಾಗೆ ಆಗ್ತಿದೆ. ರಾಮಕೃಷ್ಣ, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಅಮ್ಮ, ನಾನು 6:30-7 ಗಂಟೆ ಒಳಗೆ ಬಂದ್ರೆ ಸಾಕಾ? ಯಾಕೆ ಅಷ್ಟು ಬೇಗ ಮನೆಗೆ ಬರ್ಬೇಕು? 8 ಗಂಟೆ ಒಳಗಡೆ ಮನೇಲಿ ಇರ್ಬೇಕಂತೆ. ಅದೇನು ಫಾರ್ಮಾಲಿಟೀಸ್ ಅಂತೆ. ಓಹೋ, ಅಷ್ಟು ಬೇಗ ಹೆಂಡತಿ ಮಾತು ಕೇಳಕ್ ಶುರು ಮಾಡ್ಬಿಟ್ಯಾ? ನೋಡು ರಾಮಕೃಷ್ಣ, ಇನ್ಮೇಲೆ ನೀನು ಜಾಸ್ತಿ ದುಡಿಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ನಿಧಾನಕ್ ಬಾ, ಪರವಾಗಿಲ್ಲ. ಅಮ್ಮ, ಅದಲ್ಲ, ನಿನ್ನೆ ಕ್ಯಾನ್ಸಲ್ ಆಗಿದ್ದು ಇವತ್ತು ಫಿಕ್ಸ್ ಆಯ್ತಂತೆ. 8 ಗಂಟೆ ಒಳಗಡೆ ರೂಮಲ್ಲಿ ಇರ್ಬೇಕು ಅಂತ ಭಾಸ್ಕರ್ ಹೇಳಿದ್ನಲ್ಲ. ಏನೋ ಇಷ್ಟ ಸೈವಾಗಿ ಮಾತಾಡ್ತಿದೀಯಾ? ಅದಕ್ಕೆ ಅಂತ ಒಂದು ಒಳ್ಳೆ ದಿನ ಮುಹೂರ್ತ ನೋಡಿ ಮುಂದಿನ ವಾರಕ್ಕೆ ಫಿಕ್ಸ್ ಮಾಡಿದೀವಿ ತಾನೆ. ಈಗ ಫೋನ್ ಇಟ್ಟು ಕೆಲಸ ನೋಡ್ ಹೋಗು. ಮುಂದಿನ ವಾರನ? ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ. ಇನ್ನೊಂದ್ಸಲ ಹೇಳು. ಇನ್ನು ಗಟ್ಟಿಯಾಗಿ ಹೇಳು. ಏ ಬಚ್ಚ, ಪಾಡನ್ ಅಂದ್ರೆ ತಮಿಳು ಕಣೋ. ಹೌದಾ? ಪಾಡನ್ ಅಂದ್ರೆ ತಮಿಳ? ಹೌದು. ತಮಿಳಲ್ಲಿ ಪಾಡನ್ ಅಂದ್ರೆ ಕನ್ನಡದಲ್ಲಿ ಹಾಡು ಅಂತ ಅರ್ಥ. ಅವಳಿಗೆ ನಿನ್ ಮೇಲೆ ಇಷ್ಟ ಆಗ್ಬಿಟ್ಟು ಹಾಡು ಅಂತ ಹೇಳಿದಾಳೆ. ಪೆದ್ದ ನೀನು, ಪೆದ್ದ. ಅಷ್ಟು ಅರ್ಥ ಆಗಿದೆ. ಮಚ್ಚ, ನೀನ್ 6ನೇ ಕ್ಲಾಸ್ ಫೇಲ್ ಆದ್ರೂ ಎಲ್ಲಾ ಭಾಷೆಲೂ ಕಿಂಗು. ಪಂಟ್ರಮ್ಮ, ಪಂಟ್ರು. ನೀನೊಂದ್ ಕೆಲಸ ಮಾಡು. ಅವಳು ಇನ್ನೊಂದ್ಸಲ ಬಂದು ಪಾಡನ್ ಅಂತ ಹೇಳ್ತಿದ್ದಂಗೆ ಒಂದ್ ಹಾಡು ತೆಗೆದು ಬಿಡು. ಅವಳು ಹಂಗೆ ತಿರುಗಿ ಬಿದ ಬಿಡ್ಬೇಕು. ಬೈಲೆ, ಅದ್ ಹೆಂಗಾಡ್ತೆ? ಸ್ಯಾಂಪಲ್ ಒಂದ್ ಹಾಡು. ಏನ್ ಹಾಕದು? ನಿನ್ನ ಬಾಯಿಗೆ ಮಣ್ಣ. ಹೇ, ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡು. ರೊಮ್ಯಾಂಟಿಕ್? ಓಕೆ. ಎಕ್ಸ್ಕ್ಯೂಸ್ ಮೀ, ಓನ್ಲಿ ಥಿಂಗ್ ಐ ಟೆಲ್ ಯು, ಸಾರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಪಾಡನ್ನ ಹಾಡ್ತೀನಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ, ಇಷ್ಟಪಟ್ಟೆ ಸಿಕ್ಕಾಪಟ್ಟೆ, ನಾನು ಸೂಪರ್ ರಂಗ. ಇವಳಿಗೆ ಈ ಹಾಡು ಇಷ್ಟ ಇಲ್ಲ ಅನ್ಸುತ್ತೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯ್. ಈ ಪ್ರೀತಿ, ಈ ಪ್ರೇಮ ಬಲು ಬೇಜಾರ್ ಕಣ ಹೋಯ್. ಏನ್ ಮಾಡ್ತಿದ್ದೀರಾ ನೀವು? ಏನ್ ಬೇಕು ನಿಮ್ಗೆ? ನೀವೇ ತಾನೇ ತಮಿಳಲ್ಲಿ ಪಾಡನ್ ಪಾಡನ್ ಅಂದ್ರ, ಅದಕ್ಕೆ ಹಾಡ್ದೆ. ಅಯ್ಯೋ, ಅದು ತಮಿಳ್ ವರ್ಡ್ ಅಲ್ಲ, ಇಂಗ್ಲಿಷ್. ಇಂಗ್ಲಿಷಲ್ಲಿ ಪಾಡನ್ ಅಂದ್ರೆ ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ, ಇನ್ನೊಂದ್ ಸರ್ತಿ ಹೇಳಿ ಅಂತ. ಈಗ ಕನ್ನಡ ಮಾತಾಡಿದ್ರಿ ತಾನೆ. ಹೆಂಗಿದೆ ನಮ್ ಟೆಕ್ನಿಕ್? ವೆರಿ ಸ್ಮಾರ್ಟ್. ಅಲ್ಲಿ ಸಂದಿಲ್ ನಾನು ಇಲ್ಲಿ ಇರೋದು ಹೇಳ್ಬೇಡ ಅಂತ ಹೇಳಿದೆ ತಾನೆ. ಕೊಟ್ರೆ ನೋಡು, ಒಂದ್ ಗೊತ್ತಿದೆ ಅನ್ಬೇಕು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ಅದನ್ ಬಿಟ್ಟು ದೊಡ್ಡ ಇಂಗ್ಲಿಷ್ ಪ್ರೊಫೆಸರ್ ತರ ಡೌ ಮಾಡ್ಕೊಂಡು ಅವಳ ಮುಂದೆ ನಾನು ಕೇವಲ ಮಾಡ್ಬಿಟ್ಟಿಯಲ್ಲ. ಅವಳ ಮುಂದೆ ಅಸಹ್ಯವಾಗಿ ಡಾನ್ಸ್ ಎಲ್ಲ ಮಾಡ್ಬಿಟ್ಟೆ. ಥೂ, ಈಗ ಏನಾಯ್ತು ಅದ್ ಹೇಳು. ಪಾಡನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂತನಾ? ಮಚ, ಐ ಥಿಂಕ್ ಶಿ ಸ್ಪೀಕಿಂಗ್ ಬ್ರಿಟಿಷ್ ಇಂಗ್ಲಿಷ್. ಮಚ, ಅದನ್ನ ಬಿಟ್ಟಾಕು. ಕೊನೆ ಸತಿ ನೀನ್ ನೋಡ್ಬಿಟ್ಟು ವೆರಿ ಸ್ಮಾರ್ಟ್ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ, ಅದಕ್ಕೇನ್ ಅರ್ಥ? ನನ್ ಲೈಫ್ ಯಕ್ಕುಟ್ಟೋಯ್ತಂತ ಅರ್ಥ. ಏಯ್, ಸೈಲೆನ್ಸ್ ನೋಡಪ್ಪ ಅಲ್ಲಿ. ಮೊದ್ಲು ನನ್ನ ಹತ್ರ ಮಾತಾಡು. ಏಯ್, ಈಗ ಏನಪ್ಪ, ಈಗ ಅವಳು ನೀನ್ ಲವ್ ಮಾಡ್ಬೇಕು ಅಷ್ಟೇ ತಾನೆ? ಆ ವಿಷಯ ನನಗ್ ಬಿಡು. ನೋಡು, ಈಗ ನಾನು ನಿನಗೊಂದು ರೊಮ್ಯಾಂಟಿಕ್ ವಿಷಯ ಹೇಳ್ಕೊಡ್ತೀನಿ. ಅದನ್ನ ಹಂಗೆ ಅಬ್ಸರ್ವ್ ಮಾಡಿ ಅವಳ ಮುಂದೆ ಡೆಲಿವರಿ ಮಾಡು. ಅವಳು ನಿನಗೆ ಕರೆಕ್ಟ್ ನೋಡ್ಕೊ, ಇನ್ನೊಂದ್ಸಲ ಬರಲ್ಲ. ಸರ್, ಪಾನ್ಗಿನ್ಲ ಹೋಗಿಬಾರು ಸರ್ ಇಲ್ಲಿ. ನಡಿ, ನಾವು ಆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡೋಣ. ಮಚ್ಚೆ, ಏನೋ ಮುಖ ನಂಗ್ ಮಾಡ್ಕೊಂಡಿದ್ಯಾ? ಮುಖದಲ್ಲಿ ರೊಮ್ಯಾಂಟಿಕ್ ಕಾಣಿಸ್ತಾ ಇದ್ಯಾ? ಆಪ್ತ ಮಿತ್ರ ನಾಗಬಲಿ ತರ ಕಾಣಿಸ್ತಾ ಇದೆಯಾ? ನೋಡಿದ್ರೆ ನನಗೆ ಭಯ ಆಗುತ್ತಲ್ಲೋ. ನೋಡ ಮಚ್ಚ, ನಮ್ಮಂತ ಹುಡುಗರು ಹುಡುಗಿರ್ ನೋಡಕ್ ಚೆನ್ನಾಗಿದ್ರೆ ಸಾಕು, ಪಟ್ ಅಂತ ಲವಲ್ ಬಿದ್ಬಿಡ್ತೀವಿ. ಆದ್ರೆ ಹುಡುಗಿರ್ ಹಂಗಲ್ಲ. ಒಬ್ಬ ಹುಡುಗನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡ್ತಾರೆ. ಅಷ್ಟಕ್ಕೂ ಮೀರಿ ನಾವು ಅವ್ರನ್ನ ಬೀಳ್ಸ್ಕೋಬೇಕು ಅಂದ್ರೆ ಒಂದೇ ಒಂದು ವೀಕ್ನೆಸ್ ಇದೆ, ಅದೇ ಸೆಂಟಿಮೆಂಟ್. ಸೆಂಟಿಮೆಂಟ್ಗೆ ಬೀಳದೇ ಇರೋ ಹುಡುಗಿನೇ ಇಲ್ಲ. ನಾನು ನಿನ್ಗೆ ಹೇಳ್ಕೊಟ್ನಲ್ಲ, ಅದನ್ನ ಹಂಗೆ ಸೇಮ್ ಟು ಸೇಮ್ ಫಾಲೋ ಮಾಡು, ಅವಳು ನಿನಗೆ ಬಿದ್ದೇ ಬೀಳ್ತಾಳೆ. ಮಚ್ಚ, ನನ್ನ ಹೆಂಡತಿ ಮಕ್ಕಳಿಗಿನ್ನ ನೀನು ಮುಖ್ಯ ಕಣೋ ನನಗೆ. ನನ್ನ ಪ್ರಾಣ ಕಣೋ ನೀನು.
ಏನೋ ಇಲ್ಲೇ ನಿಂತಿದ್ಯಾ? ಹೋಗು, ನೀನ್ ಹುಡುಗಿ ಬರೋ ಟೈಮ್ ಆಗಿಲ್ವಾ? ಹೋಗು. ಹಾ ನಿಂತ್ಕೋ. ನನಗೆ ಗೊತ್ತಿಲ್ಲದೆ ಆಶೀರ್ವಾದ ತಗೊಂಡ್ಯಾ? ಹೌದು. ನಾನು ಸೂರ್ಯವಂಶ ವಿಷ್ಣುವರ್ಧನ್. ಇವ್ರು ನಮ್ಗೆ ಗೊತ್ತಿಲ್ಲದೆ ಆಶೀರ್ವಾದ ತಗೊಂಡು IAS ಎಕ್ಸಾಮ್ ಬರೆಯಕ್ ಹೋಗ್ತಾವ್ರೆ. ಬಿಟ್ಟು ಅಂದ್ರೆ ಡವ್ ಓವರ್ ಡವ್ ಮಾಡ್ಬೇಡ. ಹೋಗು ಹೋಗು. ಓಕೆ.